ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಇವತ್ತು ಡಿನ್ನರಲ್ಲಿ ಸ್ಪೆಷಲ್ ಐಟಮ್ ಇದೆ ಅಂತ ಹೇಳಿ. ಸೊ ನೀವೇನೇ ಹೇಳಿ, ನಮ್ಮ ಭಾರತೀಯರು ಎಲ್ಲೇ ಹೋದರೂ, ಏನೇ ಇದ್ದರೂ ಏನೇ ಇಲ್ದಿದ್ರು ಸರಿ, ನಮ್ಗೆ ಏನು ಬೇಕೋ ಅದನ್ನು ನಾವು ದಕ್ಕಿಸ್ಕೊಳ್ತೀವಿ. ಏನಂತೀರಾ? ಅದೇ ರೀತಿ ಇವತ್ತು ಮಣೆ ಇಲ್ಲ ಮತ್ತು ಲಟ್ಟಣಿಗೆ ಇಲ್ಲ ಅಂದರೂ ಆಲೂ ಪರಾಟ ರೆಡಿಯಾಗಿತ್ತು. ಸೊ ಅದೇ ರೀತಿ ಇವತ್ತು ತೇಜಲ್ ಸಿಸ್ಟರು ತುಂಬ ಅಫೆಕ್ಷನಿಂದ ಲವ್ವಿಂದ ಆಲೂ ಪರಾಟ ಮಾಡಿ ಎಲ್ಲರಿಗೂ ಸರ್ವ್ ಮಾಡಿದರು. ಸೊ ಅದೇ ರೀತಿ ಅಲ್ಲಿ ಸಲಾಡ್ ರೆಡಿ ಆಯಿತು. ಧ್ಯಾನ ಅಂತೂ ಸ್ಟೈಲಾಗಿ ಪನ್ನೀರ್ ಕಟ್ ಮಾಡಿದ್ದಕ್ಕೆ ಮ್ಯಾರಿನೇಟ್ ಮಾಡ್ತಾ ಇದ್ದ. ಒಂದು ಕಡೆ ಪನ್ನೀರ್ ಫ್ರೈ ರೆಡಿ ಆಯಿತು, ಇನ್ನೊಂದು ಕಡೆ ಆಲೂ ಪರಾಟ ರೆಡಿ ಆಯಿತು, ಸಲಾಡ್ ರೆಡಿಯಾಗಿತ್ತು. ಕಡೆಗೆ ಅನ್ನ ಮಿಕ್ಕಿದ್ದಿಲ್ಲ ಅಂತ ಜ್ಞಾಪಕ ಬಂತು, ಆಲೂ ಪರಾಟ ಸಾಲ್ತಾ ಇರಲಿಲ್ಲ. ಸರಿ ಅಂತ ಹೇಳಿ ಮಧ್ಯಾಹ್ನದವನ್ನು ಅನ್ನಕ್ಕೆ ಏನು ಮಾಡಿದ್ವಿ, ಒಗ್ಗರಣೆ ಹಾಕೋಣ ಅಂಥೇಳಿ ಬರೀ ಮೆಣಸಿನ್ಕಾಯಿ ಮತ್ತು ಆಸ್ಟ್ರೇಲಿಯನ್ ಚಿಲ್ಲೀಸ್ ಹಾಕಿ ಒಗ್ಗರಣೆ ಹಾಕಿದ್ವಿ. ಕಡಲೆಬೇಳೆ ಹಾಕಿ ನಿಂಬೆಹಣ್ಣು ಒಂದಿತ್ತು. ಸೊ ಅದು ನಾನು ಒಗ್ಗರಣೆ ಹಾಕ್ಕೊಟ್ಟೆ. ತೇಜಲ್ ಸಿಸ್ಟರ್ ಎಲ್ಲ ಅನ್ನ ಅದಕ್ಕೆ ಮಿಕ್ಸ್ ಮಾಡೋವಾಗ ಹೇಳ್ತಿದ್ರು, ನಾವು ಇದನ್ನು ಒಗೆರಲ ಬಾತ್ ಅಂತೀವಿ ಗುಜರಾತಲ್ಲಿ ಅಂತ ಹೇಳ್ತಿದ್ರು. ಹಂಗಂದ್ರೆ ಏನು ಅಂತ ಕೇಳಿದ್ದಕ್ಕೆ, ಬಾತ್ ಅಂದರೆ ಅನ್ನ, ಒಗೆರಲ ಅಂದರೆ ನಾವೇನು ಒಗ್ಗರಣೆ ಕೊಡ್ತೀವಿ ಅದನ್ನು ಒಗೆರಲ ಅಂತೀವಿ ಅಂತಂದರು. ಸೊ ನಮ್ಮ ನಿಂಬೆಹಣ್ಣು ಚಿತ್ರಾನ್ನ ಕರ್ನಾಟಕದಿಂದ ಗುಜರಾತ್ಗೆ ಹೋದರೆ ಅದು ಒಗೆರಲ ಬಾತ್ ಆಗುತ್ತೆ. ಏನಂತೀರಾ? ಸೊ ಎಲ್ಲರೂ ಎಲ್ಲ ಐಟಮು ಸರ್ವ್ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿದರು. ಪರಾಟ, ಸಲಾಡು, ಕರ್ಡು, ಪನ್ನೀರ್ ಫ್ರೈ ಎಲ್ಲ ನಿದ್ದೆ ಮಾಡೋಣ ಅಂತ ಹೋಗೋಷ್ಟೊತ್ತಿಗೆ ನಾನು ಸ್ವಾತಿ ಪಾಟೀಲ್ ಮತ್ತೆ ಕರೆದೆ, ಕೂತ್ಕೋ ಲೆಕ್ಕ ಹಾಕು ಅಂಥೇಳಿ. ಏನು ಲೆಕ್ಕ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ನೋಡ್ತಾ ಇರಿ. ಸಿ ಯು ಆಲ್.